ಯಪ್ಪ ಇಷ್ಟು ದೊಡ್ಡ ಬೆಟ್ಟ ಅಲ್ಲ ಆಕಾಶಕ್ಕೆ ಟಚ್ ಆಗೈತಿ. ಹೈವೇ ರೋಡಲ್ಲಿ ಸಿಕ್ಕಿದ್ದು, ಹುಣ್ಣಿಮೆ ಬೇರೆ ಇತ್ತು. ನಮಗಂತೂ ಲಿಟ್ರಲಿ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್. ಇಷ್ಟು ದೊಡ್ಡ ಬಂಡೆ ಫುಲ್ಲು ಆಕಾಶಕ್ಕೆ ಟಚ್ ಆಗೋ ಥರ ಇತ್ತು. ನನಗಂತೂ ಮೇಲ್ಗಡೆ ನೋಡಿ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಕಾರಿಗೆ ಬೆಡ್ ಹಾಕಿದ್ರು ನಮ್ಮ ಚೋಟ ಮಲ್ಕೊಂಡಂಗೆ ಇಲ್ಲಿ ಮುಂದಕ್ಕೆ ಬಂದು ಕೂತಾಳೆ. ಸ್ವಲ್ಪ ಹೊತ್ತು ಹಂಗೆ ಇರಲಿ. ಒಳಗಡೆ ಕಾರ್ ಒಳಗಡೆ ಎಲ್ಲ ಸೊಳ್ಳೆ ಸೇರ್ಕೊಂಡು ಹುಟ್ಟಿದಾವೆ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಯಾವ್ದಿದೆ ಟೋಲು? ಗುಯಿಲಾಳು. ಚಿತ್ರದುರ್ಗದಿಂದ 30 ಕಿಲೋಮೀಟರ್. ನಾವಿವಾಗ ಗುಯಿಲಾಳು ಟೋಲಲ್ಲಿದ್ದೀವಿ. ಇನ್ನು 30 ಕಿಲೋಮೀಟರ್ಸ್ ಅಷ್ಟೇ ಚಿತ್ರದುರ್ಗ. ಟೈಮ್ ಎಷ್ಟು? 8 ಗಂಟೆ ಇವಾಗ. ನಾವೆಲ್ಲ ಕಡೆ ಎಲ್ಲಿಗೋದ್ರು ಫಾಸ್ಟ್ಯಾಗಿ ಯೂಸ್ ಮಾಡ್ತೀವಿ. ಫಾಸ್ಟಾಗಿಲ್ಲ ಅಂದರೆ ಡಬಲ್ ಚಾರ್ಜ್ ಪೇ ಮಾಡಬೇಕು. ಚಿತ್ರದುರ್ಗನ ಇದು? ಮುಗೀತು. ಚಿತ್ರದುರ್ಗ ಬಿಟ್ಟು ಮುಂದೆ 20 ಕಿಲೋಮೀಟರ್ ಮುಂದೆ ಬಂದಿದೆ. ರೋಡ್ ಈ ಥರನೇ ಚೆನ್ನಾಗಿದ್ರೆ ಬೇಗ ಹೋಗೋದು. ಯಪ್ಪ ಇಷ್ಟು ದೊಡ್ಡ ಬೆಟ್ಟ ಅಲ್ಲ ಆಕಾಶಕ್ಕೆ ಟಚ್ ಆಗೈತಿ. ಅದೇ ದಾರಿಯಲ್ಲಿ ನೆಕ್ಸ್ಟ್ ನಾವು ಹೋಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಬಂದ್ವಿ. ಹೇಳ್ತೀನಿ ಇಳಿಬಾರ್ದು.
ಹಿಡ್ಕೊಂಡು ಹೋಗ್ತಾರೆ ಇವಾಗ ನೀವು ಐ ಚಾಟ ಬರೋಬ್ಬರ ಒಳ್ಳೆ ಬರೋ ಬಾ ಮುಂದೆ ಓಡಾಡ್ತಾಳೆ. ಯಾವ್ದು ಹೇಳಿ ಇದು ಗ್ರೇವಿ ಸರಿ. ಫುಡ್ ಮಾತ್ರ ಸಕ್ಕತ್ತಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಆಮೇಲೆ ರೋಟಿನೂ ಫ್ರೆಶ್ ಸೂಪರ್ ಆಗಿದೆ. ಒಳ್ಳೆ ಬಟರ್ ಕುಲ್ಚಾ ತಗೊಂಡವಳೆ ನಮ್ಮ ಚೋಟ. ಅನ್ನ ತಿಂತೈತೆ ಬರೀ ಅನ್ನ. ಚೋಟು ಬರೀ ಅನ್ನ ತಿನ್ನೋದು ನೀನು? ತಿನ್ನಪ್ಪ, ಅನ್ನ ತಿನ್ನಪ್ಪ. ಇವಾಗ ಸ್ಪೂನಲ್ಲಿ ಹಂಗೆ ತಿನ್ನು, ಹಿಂಗೆ ಇಟ್ಕೊಂಡು ತಿನ್ನು. ತಿನ್ನಮ್ಮ, ಬಿಡು ಸಾಕು ಬಿಡು. ನೋವಾಯ್ತಾ? ಬಾಯ್ ಬಾಯ್ ಹೋಟೆಲ್ 9 ನೈವೇದ್ಯಂ. ಗಂಟೆ ಬಿಟ್ಟಿದ್ದೀವಿ ಇಲ್ಲಿಂದ. ಯಾರಾದರೂ ಗೋವಾಗೋಗ ರೂಟಲ್ಲಿ ಒಳ್ಳೆ ಊಟ ಬೇಕು ಅಂದರೆ ಈ ನೈವೇದ್ಯಂ ಹೋಟೆಲ್. ನೈವೇದ್ಯಂ ಹೋಟೆಲ್ಗೆ ಬನ್ನಿ, ಊಟ ಚೆನ್ನಾಗಿರುತ್ತೆ. ಹೆವಿ ಏನು ಊಟ ಇಲ್ಲ, ಹೆವಿ ಇಲ್ಲ, ಕ್ವಾಲಿಟಿ, ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಟೇಸ್ಟ್ ಚೆನ್ನಾಗಿರುತ್ತೆ, ಫುಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾವು ಇವಾಗ ಹೊರಟ್ವಿ. ಟೈಮ್ ಆಲ್ರೆಡಿ 9 ಗಂಟೆ 7 ನಿಮಿಷ. ಮಜೆ ಕೊಡೋದು ಏನಿದೆ ಗೊತ್ತಾ, ಊಟ ಜಾಸ್ತಿ ಆಯಿತು. ಒಂದು ಜರ್ನಿ ಟೈಮಲ್ಲಿ, ಡ್ರೈವಿಂಗ್ ಟೈಮಲ್ಲಿ ಊಟ ಜಾಸ್ತಿ ತಿನ್ನಬಾರ್ದು. ಆದರೆ ಮಧ್ಯರಾತ್ರಿ ಹೋಗ್ತಾ 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 ಹೊಟ್ಟೆ ಖಾಲಿ ಆಗ್ಬಿಡ್ತದೆ. ಅವಾಗ ಒಳ್ಳೇದಾಗುತ್ತೆ. ಹೊಟ್ಟೆ ತುಂಬ ಓಡಿಸಿದ್ರೆ ನಿದ್ದೆ ಬಂದಂಗೆ ಆಗುತ್ತೆ ಅಂತ ಡ್ರೈವರ್ಗಳು ಹೇಳೋದು. ಬೆಂಗಳೂರು, ಗೋವಾ. ಇವಾಗ ಎಲ್ಲ ಕಡೆ ಹಿಂಗೇನೆ ನೋಡ್ತಾರೆ, ಬಿಡ್ತಾರೆ ಅಷ್ಟೇ. ಹಾಗಾದ್ರೆ ನಾವು ಹೋಗ್ಬಾರ್ದು, ಯಾಕಂದ್ರೆ ನಮ್ದು ತಪ್ಪು ಅಂತ ಅಂದ್ಬಿಡ್ತಾರೆ. ಏನು ತಪ್ಪಿಲ್ಲ ಅಂದಮೇಲೆ
ಹೋಗ್ತಾ ಇರ್ಬೇಕಷ್ಟೆ. ಔಟ್ ಮಕ್ಳ ಜೊತೆ ಇವಳು ನೋಡಿ ಮಕ್ಳ ಜೊತೆ ನೈಟ್ ಔಟ್ ಆಗ್ತಾರೆ. ಅವ್ರು ಆರಾಮಾಗಿ ಕೂತಿದ್ದಾರೆ. ಬೆಡ್ ಹಾಕಬಿಟ್ಟು ದಿಂಬ ಹಾಕಬಿಟ್ಟು ಯಾಕಲ್ಲ ಕುತ್ಕೋ. ಲೈಟ್ ಹಾಕಿದ್ರೆ ಸಾಕು. ಕಳ್ಸಿ ಕಡೆ